ನಮ್ಮ ವೀರಶೈವ ಧರ್ಮದ ವೀರಶೈವರ ಕುಲದಲ್ಲಿ ಕೆಲವು ಗೋತ್ರಗಳು ಅವೇನೆಂದರೆ ವೀರ, ನಂದಿ, ಭೃಂಗಿ, ವೃಷಭಸ್ಕಂದ. ನಮ್ಮ ವೀರಶೈವರ ಕುಲದವರಿಗೆ ಕೆಲವು ಮಂದಿ ಗೋತ್ರ ಗೊತ್ತು, ಕೆಲವು ಮಂದಿ ಗೋತ್ರ ಗೊತ್ತು, ಕೆಲವು ಮಂದಿ ಶಿವಗೋತ್ರ ಅಂತ ಹೇಳ್ತಾರೆ, ಕೆಲವು ಮಂದಿ ವೀರಶೈವರ ಕುಲ ಅಂತಾರೆ. ಶಿವ ನಾಮ ಇದೆ, ಶಿವ ಗೋತ್ರ ಇಲ್ಲ. ವೀರಶೈವರ ಕುಲ ಇದೆ, ವೀರಶೈವರ ಗೋತ್ರ ಇಲ್ಲ. ವೀರಶೈವರಂದರೆ ಜಂಗೂರು ಬಂತು, ಲಿಂಗಾಯತ ಬಂತು, ಗೌಡ್ರು ಬಂತು. ಲಿಂಗಧಾರಣ ಯಾರ್ಯಾರು ಮಾಡ್ತಾರೋ ಅವರು ವೀರಶೈವರು. ಈ ವೀರಶೈವರದಲ್ಲಿ ನಾವು ಹೇಗೆ ಗೋತ್ರಗಳು ತಿಳ್ಕೊಬೇಕಂದ್ರೆ, ನಮ್ಮ ಮನೆ ಗುರುಗಳು ಯಾರ ಇರ್ತಾರೆ, ರಂಭಾಪುರ ಪೀಠದವರಾದರೆ ವೀರಗೋತ್ರ, ಉಜ್ಜಯಿನಿ ಪೀಠದವರಾದರೆ ನಂದೀಶ್ವರ ಗೋತ್ರ, ಕೇದಾರ ಪೀಠದವರಾದರೆ ಭೃಂಗಿ ಗೋತ್ರ, ಶ್ರೀಶೈಲ ಪೀಠದವರಾದರೆ ವೃಷಭ ಗೋತ್ರ, ಕಾಶಿ ಪೀಠದವರಾದರೆ ಸ್ಕಂದ ಗೋತ್ರ. ಈ ಗೋತ್ರಗಳು ತಿಳ್ಕೊಂಡು ಯಾವ ಮನೆತನದವನಂತ ತಿಳ್ಕೊಂತಿದ್ರು ಅವ ಕಾಲೇಜಲ್ಲಿ. ಈ ಗೋತ್ರಗಳ ಬಗ್ಗೆ ನಮ್ಮ ವೀರಶೈವ ಗ್ರಂಥದಲ್ಲಿ ಬರೆದಿದೆ. ಎಲ್ಲರೂ ಆ ವೀರಶೈವ ಗ್ರಂಥದಲ್ಲಿ ನೋಡಿ ತಿಳ್ಕೊಳ್ಳಿ. ಗೋತ್ರಗಳು ಮೇನ್, ಗೋತ್ರಗಳಿಂದ ಎಲ್ಲ ತಿಳ್ಕೋಬೋದು ಎಲ್ಲರಿಗೂ.